ಬುದ್ಧ ಪೂರ್ಣಿಮೆ ಇವತ್ತು ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹಾರೈಸ್ತೇನೆ. ಸರ್, ಹಿತ್ತಲ ಗಿಡ ಮದ್ದಲ್ಲ ಅಂತ ನೀವು ಹೇಳಿದಾಗ, ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ್ಕೆ ಟ್ರೈ ಮಾಡಿದ್ರು. ಯಾವುದೋ ಪಕ್ಕದ ದೇಶದವ್ರು ಹೇಳಿದಾಗ ಸುಮ್ಮನೆ ನಾನು ಅದ್ರ ಬಗ್ಗೆ ಮಾತಾಡಲ್ಲಪ್ಪ. ಇವತ್ತು ಎರಡೂ ದೇಶಗಳ ಸೇನಾಧಿಕಾರಿಗಳ ಪ್ರಮುಖವಾದ ಸಭೆ ಇದೆ. ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ, ಯಾಕೆಂದ್ರೆ ಇಬ್ಬರದು ಸಭೆ ಇದೆ. ಗೊತ್ತಿಲ್ಲ ನನಗೆ. ಈಗ ಸೀಸ್ ಫೈರು ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. DGMOಗಳು ಸಭೆ ನಡೀತದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ರಾಹುಲ್ ಗಾಂಧಿ ಅವರು ಲೆಟರ್ ಬರೆದ್ರೆ ಇಲ್ಲ, ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರೀಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಸರ್, ಅವರು ಯುದ್ಧ ವಿರಾಮ ಅಂತ ಅಂದ್ರು ಮತ್ತೆ ಫೈರ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪರಿಸ್ಥಿತಿ ಪಾಕಿಸ್ತಾನದವ್ರನ್ನ ಎನ್ನೇ ಫೈರಿಂಗ್ ಆಗಿಲ್ವಲ್ಲಯ್ಯ. ಈಗ ಅದಕ್ಕೆ DGMOಗಳು ಸೈಡ್ ಭೇಟಿ ಮಾಡ್ತಾರಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆ ನಡೀತದೆ ನೋಡೋಣ. ಸರ್, ಒಂದು ಪೊಲಿಟಿಕಲ್ ಪಾರ್ಟಿ ಯುದ್ಧ ಆಗಿದ್ದು ಫೋರ್ಸಸ್ ಫೈಟ್ ಮಾಡಿದ್ರು. ಒಂದು ಪೊಲಿಟಿಕಲ್ ಪಾರ್ಟಿ ಕ್ರೆಡಿಟ್ ತಗೊಳ್ಳೋದು ಎಷ್ಟು ಸೂಕ್ತ ಸರ್? ಯಾಕಂದ್ರೆ ಅವ್ರ ನಾಯಕತ್ವ ಇರ್ಬೋದು, ಇಲ್ಲ ಒಂದು ಪಾರ್ಟಿ ಇರ್ಬೋದು. ಯಾರು ಸೆಲೆಬ್ರೇಷನ್ ನಾವು ಗೆದ್ದಿದ್ದೀವಿ, ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಫೋರ್ಸ್. ಗೊತ್ತಾಯ್ತಾ? ಯಾರಿಗೂ ಇದು ಯಾವುದು ಪೊಲಿಟಿಕಲ್ ಇದು ಕ್ರೆಡಿಟ್ ತಗೊಳ್ಳೋದಲ್ಲ. ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಡಿಫೆನ್ಸ್. ಇದೆಲ್ಲ ಅವರಿಗೆ ಹೋಗ್ಬೇಕು. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನದವರು ಹೋಗಿದ್ದಾರೆ. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದ್ದಾರೆ ಸರ್. ಅದೇ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ. ಇನ್ನು ಬಾಕಿಯವರೆಲ್ಲ ಹೊರಟೋಗಿದ್ದಾರೆ. ಇಡೀ ರಾಜ್ಯದಲ್ಲಿ ಸರ್, ಜನರು ಈಗಲೂ ಈ 3 ಮಕ್ಕಳು 6 ವರ್ಷದೊಳಗಡೆ ಇರ್ತಕ್ಕಂಥ 3 ಮಕ್ಕಳು. ಅದು ಏನಾಗಿದೆ ಅಂತಂದರೆ, ನಮ್ಮ ಇಂಡಿಯನ್ನು ಹೆಣ್ಮಗಳು, ಪಾಕಿಸ್ತಾನದವನು ಗಂಡ. ಸೊ ಹಂಗಾಗಿ 3 ಮಕ್ಕಳಾಗಿದ್ದಾವೆ. 3 ಮಕ್ಕಳು ಹೋಗಿದ್ರು ಬಾರ್ಡರ್ ಹತ್ರ, ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂಥೇಳಿ ವಾಪಸ್ ಬಂದಿದ್ದಾರೆ.